Hi friends, welcome to Sarus Wealth World. So ಇವತ್ತಿನ ಮಾರ್ಕೆಟ್ ಕಂಪ್ಲೀಟ್ ಅನಲೈಸಿಸ್ ಏನಾಯ್ತು ಅಂತ ನೋಡೋಣ. ಈ ವಿಡಿಯೋ ಅಲ್ಲಿ ಇವತ್ತು ಮಾರ್ಕೆಟ್ ಮೊಮೆಂಟಮ್, ನಿಫ್ಟಿ ಯಾವ ಕೀಸ್ ಲೆವೆಲ್ ಮತ್ತೆ ಸೆಕ್ಟರ್ ಪರ್ಫಾರ್ಮೆನ್ಸ್, ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಮತ್ತೆ ನಾಳೆ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಬಗ್ಗೆ ಸಿಂಪಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಗೆ ಡೈಲಿ ಮಾರ್ಕೆಟ್ ಅಪ್ಡೇಟ್, ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಮತ್ತೆ ಟ್ರೇಡಿಂಗ್ ಐಡಿಯಾಸ್ ಮತ್ತು ಇಂಪಾರ್ಟೆಂಟ್ ಮಾರ್ಕೆಟ್ ಅಲರ್ಟ್ಸ್ ಬೇಕು ಅಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಸರೂಸ್ ವೆಲ್ತ್ ವರ್ಡ್ ನ ಜಾಯಿನ್ ಮಾಡಿ. ಸೊ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಗೈಸ್ ಪ್ಲೀಸ್ ಗೋ ಅಂಡ್ ಜಾಯಿನ್ ಮೈ ಟೆಲಿಗ್ರಾಮ್ ಚಾನಲ್. ಓಕೆ, ವಿಲ್ ಕಮ್ ಟು ದ ಟುಡೇಸ್ ಓವರ್ ವ್ಯೂ ಆಫ್ ದ ಮಾರ್ಕೆಟ್. ಸೊ ಇವತ್ ಮಾರ್ಕೆಟ್ ಓಪನಿಂಗ್ ಇಂದಾನೆ ತುಂಬಾ ವೊಲಟೈಲ್ ಇತ್ತು. ಸೊ ಟ್ರೇಡರ್ಸ್ ಎಲ್ಲ ಈ 24 ಝೋನ್ ಅಲ್ಲೇ. ಸೊ ದಿಸ್ ಇಸ್ ಅ 24,000 ಇಸ್ ವೆರಿ ಇಂಪಾರ್ಟೆಂಟ್ ಝೋನ್. ಈ ಝೋನ್ ಅಲ್ಲೇನೆ ಜಾಸ್ತಿ ಫೋಕಸ್ ಮಾಡಿದ್ರು ಅಂತ ಹೇಳ್ಬೋದು. ಸೊ ನಿಫ್ಟಿ ಬ್ರೇಕ್ಔಟ್ ಟ್ರೈ ಮಾಡಿದ್ರು ಬೆಳಿಗ್ಗೆ. ಆದ್ರೆ ಹೈಯರ್ ಸೆಲ್ಲಿಂಗ್ ಪ್ರೆಷರ್ ಇರೋದ್ರಿಂದ ಮಾರ್ಕೆಟ್ ಕೆಳಗೆ ಬಂತು. ಸೊ ಸಸ್ಟೈನ್ ಆಗಕ್ ಆಗ್ಲಿಲ್ಲ 24,000 ಬ್ರೇಕ್ ಮಾಡಿದ ತಕ್ಷಣನೇ. ಅದರಿಂದ ಮಾರ್ಕೆಟ್ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ರೇಂಜ್ ಬೌಂಡ್ ಅಲ್ಲೇ ಕ್ಲೋಸ್ ಆಯ್ತು. ಸೊ ಈ ಟೈಪ್ ಮೂವ್ಮೆಂಟ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಇನ್ನು ನೆಕ್ಸ್ಟ್ ಡೈರೆಕ್ಷನಲ್ ಮೂವ್ಗೆ ಕನ್ಫರ್ಮೇಶನ್ ವೇಟ್ ಮಾಡ್ತಿದ್ದಾರೆ ಅಂತ ಅರ್ಥ ಇಂಡಿಕೇಟ್ ಮಾಡುತ್ತೆ. ಸೊ ವೈ 24,000 ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನೋಡೋಣ. ಸೊ ಯಾಕೆ ಈ 24,000 ಝೋನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಅಂತ ನೋಡೋಣ. ಸೊ 24,000 ಇದೊಂದು ಸೈಕಾಲಜಿಕಲ್ ಲೆವೆಲ್ ಅಂತಾನೆ ಹೇಳ್ಬೋದು. ಈ ಲೆವೆಲ್ ಮೇಲೆ ಸ್ಟ್ರಾಂಗ್ ಆಗಿ ಕ್ಲೋಸ್ ಬಂದ್ರೆ, ಸೊ ಮಾರ್ಕೆಟ್ ಏನಾದ್ರೂ ಈ ರೇಂಜ್ ಅಲ್ಲಿ ಏನಾದ್ರೂ ಕ್ಲೋಸ್ ಆದ್ರೆ, ಸೊ ನಾವು ಬುಲ್ಲಿಶ್ ಮೂವ್ಮೆಂಟ್ ಅನ್ನ ನೋಡ್ಬೋದು ಅಥವಾ ಬುಲ್ಲಿಶ್ ಮೂವ್ಮೆಂಟ್ ಕಂಟಿನ್ಯೂ ಆಗ್ಬೋದು. ಆದ್ರೆ ರಿಪೀಟೆಡ್ ರಿಜೆಕ್ಷನ್ ಆಗಿ, ಸೊ ಕಂಪ್ಲೀಟ್ ಆಲ್ಮೋಸ್ಟ್ ರಿಜೆಕ್ಷನ್ ಆಗಾಗಿ ಮಾರ್ಕೆಟ್ ಕೆಳಗಡೆ ಬಂದಿದೆ. ಸೊ ನೀವ್ ಇಲ್ಲಿ ನೋಡ್ಬೋದು 24,000 ಇಂದ ಆಲ್ಮೋಸ್ಟ್ ಮಾರ್ಕೆಟ್ ಡೌನ್ ಬಂದಿದೆ ರಿಜೆಕ್ಷನ್ ಆಗಾಗಿ. ಸೊ ಈ 24,000 ಝೋನ್ ಇಂದ, ಸೊ ಹಾಗಾಗಿ ಮಾರ್ಕೆಟ್ ಆ ಝೋನ್ ಇಂದ ಬ್ರೇಕ್ಔಟ್ ಆಗಿ ಬ್ರೇಕ್ ಡೌನ್ ಆಗಿ ಕೆಳಗಡೆ ಬಂದಿರೋದ್ರಿಂದ ಶಾರ್ಟ್ ಟರ್ಮ್ ಕನ್ಸಾಲಿಡೇಟ್ ಅಥವಾ ಪ್ರಾಫಿಟ್ ಬುಕಿಂಗ್ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಸೊ ಕನ್ಫರ್ಮೇಶನ್ ಸಿಕ್ಕ ಮೇಲೆ ಟ್ರೇಡ್ ಮಾಡೋದು ಸೇಫರ್ ಆಪ್ಷನ್. ಇವಾಗ ಸೆಕ್ಟರ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ, ಇವತ್ತು ಸ್ಟಾಕ್ಸ್ ಆಲ್ಮೋಸ್ಟ್ ಸ್ಪೆಸಿಫಿಕ್ ಆಕ್ಷನ್ ಜಾಸ್ತಿ ಇತ್ತು. ಲೈಕ್ ಬ್ಯಾಂಕಿಂಗ್ ಸೆಕ್ಟರ್ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ತೋರಿಸ್ತು. ಐಟಿ ಸ್ಟಾಕ್ ಅಲ್ಲಿ ಸೆಲೆಕ್ಟಿವ್ ಬೈಯಿಂಗ್ ನೋಡಿದ್ವಿ. ಮತ್ತೆ ಫಾರ್ಮಾ ಮತ್ತೆ FMCG ಅಲ್ಲಿ ಡಿಫೆನ್ಸಿವ್ ಸ್ಟ್ರೆಂತ್ ತೋರಿಸಿದ್ವು. ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಅಲ್ಲಿ ಅಪರ್ಚುನಿಟಿ ಇದ್ರು, ಆದ್ರೆ ವೊಲಟೈಲ್ ಕೂಡ ಅಷ್ಟೇ ಹೈ ಇತ್ತು. ಸೊ ನೀವಿಲ್ಲೊಂದು ಪಾಪಪ್ ಬಾಕ್ಸ್ ನೋಡ್ಬೋದು. ಈ ಬಾಕ್ಸ್ ಏನ್ ಹೇಳತ್ತೆ ಅಂತಂದ್ರೆ, banking sector like scoreboard in the blue area, it was showing here. So this indicates that strong institutional interest and driving key index recoveries. And second nodebodu friends, this is a pharma, high defensive demand and reliable safe haven buying. And this one is a mid cap and small cap. So ಇದು ನೋಡ್ಬೋದು ನೀವು, ಸ್ಟ್ರಾಂಗ್ ಲೋಕಲ್ ಅರ್ನಿಂಗ್ಸ್ ಅಂಡ್ ಹೈ ರಿಟೇನ್ ಮೂವ್ಮೆಂಟ್ ಅಂತ ಹೇಳ್ಬೋದು. ಅಂಡ್ ಥರ್ಡ್ ಒನ್ ಇಸ್ IT, ಹೈಲಿ ಸೆಲೆಕ್ಟಿವ್ ಅಂಡ್ ವೊಲಟೈಲ್ ಅಂಡ್ ಸ್ಟಾಕ್ ಸ್ಪೆಸಿಫಿಕ್ ಮೂವ್ಸ್ ಅಂತಾನೆ ಹೇಳ್ಬೋದು. ದಿಸ್ ಈಸ್ ದ ಕರೆಂಟ್ ಮಾರ್ಕೆಟ್ ಸ್ಟ್ರೆಂತ್ ಅಕ್ರಾಸ್ ದ ಸೆಕ್ಟರ್ಸ್. ಸೊ ಹಾಗಾಗಿ ಮಾರ್ಕೆಟ್ ತುಂಬಾ ವೊಲಟೈಲ್ ಇರೋದ್ರಿಂದ ಮಾರ್ಕೆಟ್ ಕನ್ಸಾಲಿಡೇಟ್ ಝೋನ್ ಅಲ್ಲಿ ಕ್ಲೋಸ್ ಆಯ್ತು ಅಂತ ಹೇಳ್ಬೋದು. ಓಕೆ ಗೈಸ್, ದೆನ್ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಏನೇನಂತ ನೋಡೋಣ ಇವತ್ತಿನ ಮಾರ್ಕೆಟ್ ಅಲ್ಲಿ. ನೀವು ಪಾಪಪ್ ಬಾಕ್ಸ್ ನೋಡ್ತಿರ್ಬೋದು ಇಲ್ಲಿ. ಐ ವಾಸ್ ಡಿಸ್ಪ್ಲೇಯಿಂಗ್ ಹಿಯರ್. FII ಮತ್ತು DI ಆಕ್ಟಿವಿಟಿ ನಾಳೆ ಮಾರ್ಕೆಟ್ ಡೈರೆಕ್ಷನ್ ಗೆ ಇಂಪಾರ್ಟೆಂಟ್ ಇಂಪ್ಯಾಕ್ಟ್ ಕೊಡುತ್ತೆ. ಅಂಡ್ FII ಬೈಯಿಂಗ್ ಕಂಟಿನ್ಯೂ ಆದ್ರೆ ಬುಲ್ಸ್ ಗೆ ಸಪೋರ್ಟ್ ಸಿಗ್ಬೋದು. ಸೆಲ್ಲಿಂಗ್ ಪ್ರೆಷರ್ ಕಂಟಿನ್ಯೂ ಆದ್ರೆ ಮಾರ್ಕೆಟ್ ಮೇಲೆ ಪ್ರೆಷರ್ ಬರ್ಬೋದು. ಅಫಿಷಿಯಲ್ ಡಾಟಾ ರಿಲೀಸ್ ಆದ್ಮೇಲೆ ಅದನ್ನ ಅನಲೈಸ್ ಮಾಡಿ ಟ್ರೇಡ್ ಡಿಸಿಷನ್ ತಗೊಳ್ಳಿ. ದೆನ್ ಕಮ್ ಟು ದ ಟೆಕ್ನಿಕಲ್ ವ್ಯೂ ನೋಡೋದಾದ್ರೆ, ನಾಳೆ ಯಾವ್ಯಾವ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇಂಪಾರ್ಟೆಂಟ್ ಅಂತ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಕಮ್ ಟು ದ ಟೆಕ್ನಿಕಲ್ ವ್ಯೂ. ನಾಳೆ ಮಾರ್ಕೆಟ್ ನ ಗಮನಿಸಬೇಕಂದ್ರೆ ಯಾವ್ಯಾವ ಲೆವೆಲ್ಸ್ ಇಂಪಾರ್ಟೆಂಟ್, ಲೈಕ್ ಸಪೋರ್ಟ್ ಅಲ್ಲಿ ಯಾವ್ಯಾವ, ರೆಸಿಸ್ಟೆನ್ಸ್ ಅಲ್ಲಿ ಯಾವ್ಯಾವ ಅಂತ ನೋಡೋಣ.
ಅದಕ್ಕೂ ಮುಂಚೆ ನಾನು ನಿಮ್ಗೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ಬೇಕು ಅಂತಂತಂದ್ರೆ, ನಾನು ನಿಮ್ಗೆ ಅವಾಗ್ಲೇ ಹೇಳ್ದಂಗೆ, ಸೊ ನಾನ್ ಯಾಕೆ ಲೈವ್ ಮಾರ್ಕೆಟ್ ಅಪ್ಡೇಟ್ ನ ಇಲ್ಲಿ ಕೊಡ್ತೀನಿ ಅಂತ ಹೇಳಿದೆ ಅಂದ್ರೆ, ಸೊ ನನ್ ಸರೂಸ್ ವೆಲ್ತ್ ವರ್ಡ್ ಚಾನಲ್ ಅಲ್ಲಿ ನಾನು ಲೈವ್ ಅಪ್ಡೇಟ್ ಕೊಟ್ಟಿದ್ದೀನಿ ಗೈಸ್, ನೀವು ನೋಡ್ತಿರ್ಬೋದು. ದಿಸ್ ಇಸ್ ಮೈ ಟೆಲಿಗ್ರಾಮ್ ಲೈವ್ ಚಾನಲ್ ದಟ್ ಐ ಹ್ಯಾವ್ ಗಿವನ್ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಹಿಯರ್ ಇನ್ ಮೈ ಚಾನಲ್. ಯಾವ್ಯಾವ ಟ್ರೇಡ್ ನ ಎಲ್ಲೆಲ್ಲಿ ಇನಿಶಿಯೇಟ್ ಮಾಡಿದ್ವಿ, ಯಾವ್ಯಾವ ಟೈಮ್ ಅಲ್ಲಿ ಮಾಡಿದ್ವಿ ಅನ್ನೋದನ್ನ ನಾವ್ ಇಲ್ಲಿ ನೀವು ನೋಡ್ಬೋದು. ಅದೇ ರೀತಿ ನಾನು ಪೋಲ್ ಕೂಡ ಮಾಡಿದ್ದೆ. ಸೊ ಏನಾಗ್ಬೋದು, 24,000 ಬ್ರೇಕ್ ಆಗ್ಬೋದಾ ಅಥವಾ ಬ್ಯಾಕ್ ಆಗಿ ಕನ್ಸಾಲಿಡೇಟ್ ಆಗ್ಬೋದಾ ಅಂತ. ಸೊ ಆಫ್ಟರ್ ದಟ್ ಐ ಹ್ಯಾವ್ ಒನ್ ಸ್ಕ್ಯಾಲ್ಪ್ ಮಾಡಿದೆ, 3 PM ಸ್ಕ್ಯಾಲ್ಪ್, ಅಂಡ್ that I also updated in my Telegram channel. So please guys, if you want live update on market, so kindly join my Telegram channel for live market updates. Thank you. Okay, we'll see. ನಾಳೆಗೆ ಇಂಪಾರ್ಟೆಂಟ್ ಸಪೋರ್ಟ್ ನ ನೋಡೋಣ. ಸೊ ಕಮ್ ಟು ಟುಮಾರೋಸ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್. ಸೊ ಇಲ್ಲಿ ಸಿಂಪಲ್ ಆಗಿ ಹೇಳೋದಾಯ್ತು ಅಂತಂದ್ರೆ, ನಂದು ವ್ಯೂ ಫಸ್ಟ್ ಬಂದ್ಬಿಟ್ಟು, ಸೊ ಲೈಕ್ ಸಪೋರ್ಟ್ ನೋಡೋಣ. ಫಸ್ಟ್ ಗೆ ಸಪೋರ್ಟ್ ನೋಡೋದಾದ್ರೆ 23,900 is my support, and 23,000, sorry, so 23,850 here. 23,900 is one support and 23,000. Okay, this is one more zone. So these are the two support levels, and resistance nododadre, welcome to the resistance. So 24,000. This again, this zone continues. It's very important zone guys. So 24,000 is one more resistance, and 24,100 here it is. Okay, 24,100 is one more important resistance antane helbodu. These are the important support and resistance that we have drawn for tomorrow's market. We'll see what will happen for tomorrow. So one simple agi helbekilli antantandre, 24,000 ಮೇಲೆ ವಾಲ್ಯೂಮ್ ಜೊತೆ ಬ್ರೇಕ್ಔಟ್ ಬಂದ್ರೆ, 24,000 ಮೇಲೆ ವಾಲ್ಯೂಮ್ ಜೊತೆ ಬ್ರೇಕ್ಔಟ್ ಬಂದ್ರೆ ಅಪ್ಸೈಡ್ ಮೂವ್ಮೆಂಟ್ ಸ್ಟ್ರಾಂಗ್ ಆಗ್ಬೋದು. ಅದೇ ರೀತಿ ಸಪೋರ್ಟ್ ಬ್ರೇಕ್ ಡೌನ್ ಆಗಿ ಕೆಳಗಡೆ ಬಂದ್ರೆ 23,850 ಝೋನ್ ನ ಮಾರ್ಕೆಟ್ ಟೆಸ್ಟ್ ಮಾಡೋದ್ರಲ್ಲಿ ಡೌಟ್ ಇಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ವ್ಯೂ ಆನ್ ಟುಮಾರೋ. ಸೊ ನಾಳೆ ಫಾರ್ ಇಂಟ್ರಾಡೇ ಟ್ರೇಡರ್ಸ್ ಗೆ ನನ್ ಪ್ಲಾನ್ ಏನು ಅಂತ ಕೇಳೋದಾದ್ರೆ, ಬ್ರೇಕ್ಔಟ್ ಕನ್ಫರ್ಮೇಶನ್ ಆದ್ಮೇಲೆ, ಸೊ ಗೈಸ್ ಬ್ರೇಕ್ಔಟ್ ನ ಸೊ ನಾಳೆಗೆ ಬ್ರೇಕ್ಔಟ್ ಕನ್ಫರ್ಮೇಶನ್ ಆದ್ಮೇಲೆ ಮಾತ್ರ ಬೈ ಪೊಸಿಷನ್ ಕನ್ಸಿಡರ್ ಮಾಡಿ. ಬ್ರೇಕ್ ಡೌನ್ ಆದ್ರೆ ಕನ್ಫರ್ಮೇಶನ್ ನೋಡಿ ಶಾರ್ಟ್ ಅಪರ್ಚುನಿಟೀಸ್ ನ ಟ್ರೈ ಮಾಡಿ ಹುಡುಕಿ ಟ್ರೇಡ್ ತಗೊಳ್ಳಿ. ಆಮೇಲೆ ಸ್ಟಾಪ್ ಲಾಸ್ ನ ಕಂಪಲ್ಸರಿ ಇಡೋದನ್ನ ಮರಿಬೇಡಿ, ಯಾಕಂದ್ರೆ ಸ್ಟಾಪ್ ಲಾಸ್ ಇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಅಂಡ್ ಎಮೋಷನಲ್ ಟ್ರೇಡಿಂಗ್ ಗೈಸ್, ನಾನ್ ಹೇಳೋ ಪ್ರಕಾರ ಎಮೋಷನಲ್ ಟ್ರೇಡಿಂಗ್ ನ ಯಾವತ್ತು ಟ್ರೈ ಮಾಡಕ್ ಹೋಗ್ಬೇಡಿ ಮಾರ್ಕೆಟ್ ಅಲ್ಲಿ, ಬಿಕಾಸ್ ಎಮೋಷನಲ್ ಟ್ರೇಡ್ ಆಲ್ವೇಸ್ ಬಿಯರ್ಸ್ ಎ ಲಾಸ್ ಫಾರ್ ಎವ್ರಿ ಇಂಡಿವಿಜುವಲ್. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಅಷ್ಟೇ ಇಂಪಾರ್ಟೆಂಟ್ ಆಗಿರತ್ತೆ. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ತಗೋರಿ, ನಿಮ್ಮ ಕ್ಯಾಪಿಟಲ್ ನ ಆದಷ್ಟು ಸೇಫ್ ಮಾಡಕ್ ನೋಡಿ. ಅಂಡ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಹೇಳೋದಾದ್ರೆ, ಲಾಂಗ್ ಟರ್ಮ್ ಇನ್ವೆಸ್ಟರ್ ಪ್ಯಾನಿಕ್ ಆಗ್ಬೇಡಿ, ಕ್ವಾಲಿಟಿ ಕಂಪನೀಸ್ ಮೇಲೆ ಫೋಕಸ್ ಮಾಡಿ, SIP ನ ಕಂಟಿನ್ಯೂ ಮಾಡಿ. ಎವ್ರಿ ಸ್ಮಾಲ್ ಕರೆಕ್ಷನ್ ಆಗೇ ಆಗತ್ತೆ. ಸೊ ಅಕಾರ್ಡಿಂಗ್ ಟು ಅದೇ ರೀತಿ ಮಾರ್ಕೆಟ್ ಫುಲ್ ಬ್ಯಾಕ್ ಆಗಿ ಮೇಲೆ ಹೋಗುತ್ತೆ. ಸೊ ನನ್ನ ಓವರ್ ಆಲ್ ಕನ್ಕ್ಲೂಷನ್ ನಿಮಗೆ ಕೊಡೋದಾದ್ರೆ ಇವತ್ತಿನ ಮಾರ್ಕೆಟ್ ಬಗ್ಗೆ, ಸೊ ಏನೇನಂದ್ರೆ, ಮಾರ್ಕೆಟ್ ಇನ್ನು ಡಿಸಿಸಿವ್ ಬ್ರೇಕ್ಔಟ್ ಕೊಟ್ಟಿಲ್ಲ ಏನನ್ನೋದು. ಬುಲ್ಸ್ ಮತ್ತೆ ಬಿಯರ್ ಮಧ್ಯೆ ಇನ್ನು ಕ್ಲಾರಿಟಿ ಸಿಕ್ಕಿಲ್ಲ, ಇಬ್ರು ಫೈಟ್ ಮಾಡ್ತಿದ್ದಾರೆ. ನಾಳೆ 24,000 ಲೆವೆಲ್ ಏನಿದೆ ಅಲ್ಲ, ಈ 24,000 ಲೆವೆಲ್ ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ರೇಕ್ಔಟ್ ಆದ್ರೆ ಬುಲ್ಲಿಶ್ ನೋಡ್ಬೋದು, ಬ್ರೇಕ್ ಡೌನ್ ಆದ್ರೆ ಬಿಯರಿಶ್ ನ ನೋಡ್ಬೋದು. ಸೊ ಮಾರ್ಕೆಟ್ಗೆ ರೆಸ್ಪೆಕ್ಟ್ ಕೊಡಿ ಅಂಡ್ ಕನ್ಫರ್ಮೇಶನ್ ಗೆ ವೇಟ್ ಮಾಡಿ. ಕ್ಯಾಪಿಟಲ್ ಪ್ರೊಟೆಕ್ಷನ್ ಈಸ್ ಯುವರ್ ಫಸ್ಟ್ ಪ್ರಿಯಾರಿಟಿ ಅಂತ ನಾನು ಪದೇ ಹೇಳ್ತೀನಿ. ಸೊ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆದ್ರೆ
ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಡೈಲಿ ಮಾರ್ಕೆಟ್ ಅನಲೈಸಿಸ್ ಮತ್ತೆ ಸ್ಟಾಕ್ ಮಾರ್ಕೆಟ್ ಎಜುಕೇಶನ್, ಇನ್ವೆಸ್ಟ್ಮೆಂಟ್ ಟಿಪ್ಸ್ ಮತ್ತೆ ಇನ್ಸ್ಟಂಟ್ ಅಪ್ಡೇಟ್ಗೋಸ್ಕರ ಗೈಸ್ ಸರೂಸ್ ವೆಲ್ತ್ ವರ್ಡ್ ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಆಗಿ. ಲಿಂಕ್ ನ ಶೋರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಹ್ಯಾವ್ ಅ ಗ್ರೇಟ್ ಡೇ ಅಂಡ್ ಹ್ಯಾಪಿ ಇನ್ವೆಸ್ಟಿಂಗ್.